ನನಗೆ ನಡಿಯಕ್ ಶಕ್ತಿ ಬೇಕು ಅಂತ ಕೇಳ್ದೆ ದೇವ್ರು ಅದಕ್ಕೆ ಶಕ್ತಿ ಮಾತ್ರ ಕೊಟ್ಟಿದ್ದು. ಒಳ್ಳೆ ಶಕ್ತಿ ಕೊಟ್ಟಿದ್ದಾರೆ ಕೈಯಲ್ಲಿ. ಯೂಸ್ ಮಾಡಿರೋ ಎಣ್ಣೆ ನಾಳೆಗೆ ಹಾಕಲ್ಲ. ಪೂರಿ ನಮ್ಮ 3 ಪೂರಿ ಒಳ್ಳೆ ಬಿಸಿ ಬಿಸಿ ಸಾಗು. ಇಲ್ಲಿ ನೋಡಿ, ಇಲ್ಲಿ ನೋಡಲೇಬೇಕು. ನಿಮಗೆ ಚಟ್ನಿ ಇರ್ತದೆ, ಆಮೇಲೆ ಸಾಂಬಾರು, ಸಾಗು, ಎಷ್ಟು ಬೇಕಷ್ಟು ಅನ್ಲಿಮಿಟೆಡ್. ಇಡ್ಲಿ ಚಿತ್ರಾನ್ನ ತಿಂದಲೆ ಹೊಟ್ಟೆ ತುಂಬಿದೆ ಅನ್ಸಿದ್ರು ಪೂರಿ ನೋಡಿದ ತಕ್ಷಣ ಮತ್ತೆ ನಿಮಗೆ ದಾರಿ ಬಿಡುತ್ತದೆ. ವಿಶೇಷವಾದ ಹೆಸರು, ವಿಶೇಷವಾದ ಜಾಗಕ್ಕೆ ಬಂದಿದ್ದಾರೆ. ನಾಗ್ಪುರಿಂದ. ನಾಗ್ಪುರ್ ಗೊತ್ತಲ್ಲ? ಎಂಥ ಚಳಿ ಬೆಂಗಳೂರು, ಟಾಟಾ ನಗರ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ರಾಘವೇಂದ್ರ ಹೋಟೆಲ್ ಜಮನಮ್ಮ ಅವರು ಎಂತೆಂಥ ತಟ್ಟೆ ಇಡ್ಲಿ ರೆಸಿಪಿಗಳು, ಎಂಥ ಅದ್ಭುತವಾದ ಇಡ್ಲಿ, ವಡೆ, ಸಾಂಬಾರು ಚಿತ್ತೂರು ಶೈಲಿಯಲ್ಲಿ ತೋರಿಸಿದ್ರು. ಆ ಹೋಟ್ಲಲ್ಲಿ ಇವಾಗ ಪೂರಿ ಸಾಗು ಶುರು ಮಾಡಿದ್ದಾರೆ. ಬನ್ನಿ, ನಮ್ಮ ಶೈಲಿಯ ಚಿತ್ತೂರು ಶೈಲಿ, ಅವ್ರದ್ದೇ ಆದ ವಿಭಿನ್ನ ಶೈಲಿ ಇರ್ತದೆ. ಸೊ ಜಮನಮ್ಮ ಅವರ ಪೂರಿ ಸಾಗು. ಶಿವ, ಒಂದು ವಡೆ ಅಂತ ಕೊಡು ಅವ್ರ ಹತ್ರ. 3 ಇಡ್ಲಿ ವಡೆ ನೋಡಮ್ಮ ದೇವಮ್ಮ. ಕೊಟ್ಟೆ. ಬರ್ತಾರೆ ಅಲ್ಲಿದೆ, ಬರ್ತಾರೆ. 1 ನಿಮಿಷ. ನೆಕ್ಸ್ಟ್ ನಿಮ್ಗೆ 100 ಇಡ್ಲಿ, 100 ರೂಪಾಯಿಗೆ ಇಡ್ಲಿಯಾ? ಕೊಟ್ಟೆ, 1 ನಿಮಿಷ. ಅಮ್ಮ ನಮಸ್ಕಾರ. ನಮಸ್ಕಾರ. ಜಮನಮ್ಮ ಅವರು ಜನಕ್ಕೆಲ್ಲ ಗೊತ್ತಿವಾಗ, ಯಾಕಂದ್ರೆ ನಿಮ್ಗೆ ಇಡ್ಲಿ ಇಲ್ಲಿ ಸುತ್ತಮುತ್ತ ಅಂತೂ ಇಡ್ಲಿಗೋಸ್ಕರ ಪಾರ್ಸಲ್ ಅಂತೂ ಗ್ಯಾರಂಟಿ. ಇವತ್ತು ಅದೇ ಸ್ಪೆಷಲ್ ಆಗಿ ನೀವು ಹೇಳಿದ್ರಿ, ಅದೇ ಪೂರಿ ಮಾಡ್ತಾ ಇದೀವಿ ಅಂತ. ಪೂರಿ ಸ್ಟಾರ್ಟ್ ಮಾಡಿದ್ರಿ ಹೋಟ್ಲಲ್ಲಿ, ಇದ್ದಿಲ್ಲ ಪೂರಿ ಇದ್ದಿಲ್ಲ. ಹೌದು, ಇವಾಗ ಒಂದು 15 ದಿನದಿಂದ ಮಾಡ್ತಾ ಇದೀರಿ. ಸೊ ಜನಕ್ಕೆ ಗೊತ್ತಾಗ್ಲಿ, ಅದೇ ರೀತಿ ಆ ರೆಸಿಪಿನೂ ನಮ್ಮ ಜನಕ್ಕೆ ತೋರಿಸ್ಬಿಡೋಣ. ತೋರಿಸ್ತೀವಣ್ಣ. ಪೂರಿ ಸಾಗು ಇವಾಗ ಹಿಟ್ಟು ಕಲಸದಿಂದ ನೋಡ್ಬಿಡೋಣ. ಬೆಳಗ್ಗೆ ಬಂದ್ಬಿಟ್ಟಿದೀವಿ ಅದಕ್ಕೋಸ್ಕರ. ಬನ್ನಿ. ಅಮ್ಮ, ಈಗ ಎಷ್ಟು ಕೆಜಿ ಹಿಟ್ಟು ಮಾಡ್ತಿದ್ದೀರಾ? 1/4 kg. 1/4 kgಗೆ ಆಶೀರ್ವಾದ ಆಟ ಇಟ್ಕೊಂಡಿದ್ದಾರೆ. ಈಗ ಕಲಿಸ್ತಾ ಇದೀವಿ ಹಿಟ್ಟು. ಕಲಿಸ್ತಾ ಇದೀವಿ. ನೀರ್ ಹಾಕಿದೀವಿ, ಸ್ವಲ್ಪ ಸಾಲ್ಟ್ ಇದ್ರಲ್ಲ ಮಿಕ್ಸ್ ಮಾಡ್ಕೊಂಡಿದೀವಿ. ಸಾಲ್ಟ್ ಹಾಕೊಂಡಿದ್ದೀರಾ? ಓಕೆ. 1/4 ನೀರು ಎಷ್ಟು ಬೇಕು ಅಷ್ಟು ಪ್ರಮಾಣ. ಇದು ಚಿರೋಟಿ ರವೆ 1/4 kg. 1/4 kg ಅಲ್ಲ, 1/4 kg ಚಿರೋಟಿ ರವೆ. 1 kg ಗೋಧಿ ಹಿಟ್ಟು, 1/4 kg ಚಿರೋಟಿ ರವೆ, ಹೀಗಾಗಿ 1/4 kg. ಸ್ವಲ್ಪ ಎಣ್ಣೆ ಹಾಕಿದ್ವಿ. ಸ್ವಲ್ಪ ಎಣ್ಣೆ ಹಾಕ್ಬೇಕಾ? ಎಣ್ಣೆ ಹಾಕ್ಬೇಕು. ನೀರ್ ಎತ್ಕೊಂಬಮ್ಮ. ಸ್ವಲ್ಪ ಆದ್ಮೇಲೆ ಕೆಳಗಡೆ ಇಟ್ಕೊಂತೀನಿ. ಚಪಾತಿಗಂತೂ ಸ್ವಲ್ಪ ಗಟ್ಟಿ ಮಾಡ್ಕೊತೀರಾ? ಸ್ವಲ್ಪ ಚಪಾತಿಗಾದ್ರೆ ಸ್ಮೂತ್ ಇರ್ಬೇಕು. ಇದು ಎಣ್ಣೆ ಇದು ಹಾಕೋದು ಸ್ವಲ್ಪ ಗಟ್ಟಿ ಇರ್ಬೇಕು. ಸೊ ಇದು ಅಲ್ಲಿ ಟೇಬಲ್ ಮೇಲೆ ಸರಿ ಹೋಗ್ಲಿಲ್ಲ, ಅದಕ್ಕೆ ನೆಲದ ಮೇಲೆ ಇಟ್ಟು ನಾದ್ತಾ ಇದ್ದಾರೆ ನೋಡಿ. ಎಷ್ಟು ಒಂದು ಬಾರಿ ಶಕ್ತಿ ಬೇಕು, ಇದಕ್ಕೂ ಶಕ್ತಿ ಬೇಕು. ಸುಮ್ಮನೆ ಅಲ್ಲ ಅದು, ದೇವ್ರು ಒಳ್ಳೆ ಶಕ್ತಿ ಕೊಟ್ಟಿದ್ದಾರೆ. ಹೌದಾ? ನಾನ್ ಕೆಲ್ಸಕ್ಕೆ ಹೋಗ್ತಾಗ ನಾನ್ ಬೇಡದಿರೋ ದೇವ್ರನ್ನ ಡೈಲಿ ನಾಗಶೆಟ್ಟಿಯಲ್ಲಿ ನನಗೆ ನಡಿಯಕ್ ಶಕ್ತಿ ಬೇಕು ಅಂತ ಕೇಳ್ದೆ ದೇವ್ರು ಅದಕ್ಕೆ ಶಕ್ತಿ ಮಾತ್ರ ಕೊಟ್ಟಿದ್ದು. ಒಳ್ಳೆ ಶಕ್ತಿ ಕೊಟ್ಟಿದ್ದಾರೆ ಕೈಯಲ್ಲಿ. ಇದೆಲ್ಲ ಸ್ವಲ್ಪ ಕ್ಲೀನ್ ಆಗಿ ಬಂದ್ಬಿಡುತ್ತೆ. ಬರುತ್ತಾ? ನೋಡಿ, ಇಷ್ಟು ಚಂದಾಗಿ ತೋರಿಸಿರೋದು ನಿಮ್ಗೆ ಸಿಗ್ಲಿಕ್ಕಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಹಿಟ್ಟು ನಾದೋದು ಬಹಳ ಇಂಪಾರ್ಟೆಂಟ್. ಹೌದು. ಚಪಾತಿಗಾಗ್ಲಿ ಪೂರಿಗಾಗ್ಲಿ ಹಿಟ್ಟು ಕಲ್ಸೋದ್ರಲ್ಲೇ ಇದೆ. ಇದು 1 hour ನೆನಿಬೇಕು. ಆಯ್ತಮ್ಮ, ಅದು ಆಯ್ತಲ್ಲ. ಆಯ್ತಲ್ಲ ಇದು? ಆಯ್ತಣ್ಣ. 1 hour ನೆನೆಯಲಿ. ಹೌದು, ಒದ್ದೆ ಬಟ್ಟೆ ಬೆಳೆಸ್ತೀವಿ. ಒದ್ದೆ ಬಟ್ಟೆ ಮುಚ್ತೀರಾ? ಪೂರಿ ಹಿಟ್ಟು ರೆಡಿ ಆಗಿದೆ. ಈ ತರ ರೆಡಿ ಆಯ್ತು. ಇವಾಗ 1 hour ಬಿಟ್ಟಿದ್ದೀರಲ್ಲ, 1 ಗಂಟೆ ಬಿಟ್ಟಿದ್ದೀವಿ. ಈ ರೀತಿಯಾಗಿದೆ. ಇವಾಗ ಸಾಗು ಮಾಡೋಣ. ಸಾಗು ಮೊದಲು ಮಾಡ್ಕೊಂಡ್ಬಿಡೋಣ. ಓಕೆ. ಸಾಗು ಆಯಿಲ್ ಮೊದಲನೇದಾಗಿ ಆಯಿಲ್ ನೋಡಿ, ಲೈವ್ ಆಗಿ ಹೋಟೆಲ್ ಸಾಗು. ಎಷ್ಟು ಆಯಿಲ್ ಬಿತ್ರಿ? 150 ಗ್ರಾಮ್. 50 ಗ್ರಾಮ್ ಆಯಿಲ್ ಫಸ್ಟ್. ಎಲ್ಲ ಗೋಲ್ಡ್ ವಿನ್ನರ್ ಯೂಸ್ ಮಾಡೋದು. ಸನ್ಫ್ಲವರ್. ಸಾಸಿವೆ ಎಷ್ಟು ಚಮಚ?
ಒಂದು 2 ಸ್ಪೂನ್ಸ್. 2 2 ಸ್ಪೂನ್ಸ್ ಕಡಲೆಬೇಳೆ. ಅದು ಕೂಡ 2 ಸ್ಪೂನಾ? ಹಾ ಹಾ. ಎಷ್ಟು ಒಂದು ಕೆಜಿ? ಕಾಲು ಕೆಜಿ. 1/4 ಕೆಜಿ ಪೊಟ್ಯಾಟೋನಾ? ಹಾ ಹಾಲು ಹೌದು, ಹಾಲು 1/4. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಬೀಳ್ತಾ ಹೋಗುತ್ತೆ. ಅದೇ 1/4 ಕೆಜಿ ಪೊಟ್ಯಾಟೋ ಇದೆ ಇಲ್ಲಿ. ಅದಕ್ಕೆ ಸಾಗು ಆಗ್ತಾ ಇದೆ, ಹಾಲು ಸಾಗು. 2 ಸ್ಪೂನ್ ಉದ್ದಿನ ಬೇಳೆ. 2 ಸ್ಪೂನ್ ಉದ್ದಿನ ಬೇಳೆ. ಹಾ, ಅದು ಸ್ವಲ್ಪ ಕೆಂಪಗಾಗ್ಲಿ. ಇಡ್ಲಿ ಆಗಿದ್ರೆ 2 ಸ್ಪೂನ್ ತೆಗಿ. ನೋಡಿ ಕೆಂಪಗಾಗಿದೆ. ಇವಾಗ ಜೀರಿಗೆ ಒಂದು ಸ್ಪೂನು ಜೀರಿಗೆ. ಹಸಿಮೆಣಸು ಒಂದು 10 ಹಸಿಮೆಣಸಿನ್ಕಾಯಿ, ಒಂದೆರಡು ಒಣಮೆಣಸಿನ್ಕಾಯಿ ಗುಂಟೂರು, 2 ಕರಿಬೇವು ಒಂದು ಹಿಡಿ, ಇಷ್ಟೇ. 1 ಸ್ಪೂನ್ ಅಷ್ಟು ಶುಂಠಿ. 1 ಸ್ಪೂನ್ ಶುಂಠಿ ಬೆಳ್ಕೊಂಡಿರೋದು. ಆದ್ಮೇಲೆ ಈರುಳ್ಳಿ ಒಂದು 1/4 ಕೆಜಿ ಈರುಳ್ಳಿ. ಎಷ್ಟು 3? 1/4 ಕೆಜಿ ಈರುಳ್ಳಿ. 1/4 ಕೆಜಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಆಯ್ತಾಯ್ತು. ಒಂಚೂರು ಅರಿಶಿನ ಒಂಚೂರು, ಸ್ವಲ್ಪ ಉಪ್ಪು ಹಾಕೊಂತ ಇದೀನಿ, ಸ್ವಲ್ಪ ಅದು ಫ್ರೈ ಆಗಕ್ಕೆ. ಸೂಪರ್. ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಎಲ್ಲ ಫ್ರೈ ಆದ್ಮೇಲೆ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಇದು 1 ಕೆಜಿಯಾ? 1/4 ಕೆಜಿ. 1/4 ಕೆಜಿ ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಂಡಿದ್ದೀವಿ, ಬೇಯಿಸಿ ಮ್ಯಾಶ್ ಮಾಡ್ಕೊಂಡಿದ್ದೀವಿ. ಎಲ್ಲ ಹೇಳ್ತಾರೆ ಕಸ್ಟಮರ್ ಇಲ್ಲಿ, ಆಯಿಲ್ ಮಾತ್ರ ಕರೆಕ್ಟ್ ಆಗಿ. ಅದೇ ಅವಾಗ್ಲಿಂದ ಆಯಿಲ್ ಕರೆಕ್ಟ್ ಚೆನ್ನಾಗಿರೋ ಆಯಿಲ್ ಹಾಕ್ತಾ ಇದೀವಿ. ಒಂದು ಅರ್ಧ ಜಗ್ ನೀರು, 1 ಲೀಟ್ರು ಇರುತ್ತೆ. 1 ಲೀಟ್ರು ಸ್ವಲ್ಪ ಕುದಿ ಬಂದ್ಮೇಲೆ ಸ್ವಲ್ಪ ಕಡಲೆ ಹಿಟ್ಟು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಇದು ನೋಡಿ ಫಸ್ಟೇ ನೀರಲ್ಲಿ ಕಲ್ಸ್ಕೊಂಡಿದ್ವಿ, ಯಾಕಂದ್ರೆ ಹಂಗೆ ಡೈರೆಕ್ಟ್ ಹಾಕಿದ್ರೆ ಗಂಟು ಬೀಳತ್ತೆ. ಅದಕ್ಕೋಸ್ಕರ ಕಡಲೆ ಹಿಟ್ಟು ಸ್ವಲ್ಪ 2 ಸ್ಪೂನ್ ಕಡಲೆ ಹಿಟ್ಟು ನೀರಲ್ಲಿ ಕಲ್ಸ್ಕೊಂಡು ಸ್ವಲ್ಪ ತಿಕ್ಕು ಬರಕ್ಕೆ. ನೋಡಿ ಹಾಲು ಸಾಗು ಹೆಂಗ್ ಕಾಣ್ತದೆ. ಸ್ವಲ್ಪ ಗಟ್ಟಿ ಇದೆ, ಅದು ಆರೋ ಅಷ್ಟೊತ್ತಿಗೆ ಸ್ವಲ್ಪ ಗಟ್ಟಿ ಆಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರ್ ಹಾಕ್ತಾ ಇದೀವಿ. ಅದು ಇದು ತಗ್ಗಂಗೆ, ತುಂಬಾ ನೀರಾದ್ರೆ ನೀರ್ ಬೇಡ, ತುಂಬಾ ನೀರಿದ್ರೇನು ಟೇಸ್ಟ್ ಬರಲ್ಲ. ಇಷ್ಟ ಆಯ್ತು. ಈಗ ನಾವು ಉಪ್ಪು ಅದಕ್ಕೆ ತಗ್ಗಂಗ್ ಹಾಕೊಳ್ಳಿ ನೋಡಿ ನೀವು. ಹೌದೌದು, ನೀರ್ ತಗಂಗ ಉಪ್ಪು. ಒಂದ್ ಅರ್ಧ ನಿಂಬೆಹಣ್ಣ. ಅರ್ಧ ನಿಂಬೆಹಣ್ಣ ಅಷ್ಟೇ. ಒಂದು ಕುದಿ ಬಂದ್ಮೇಲೆ ಇಳಿಸೋದು ಅಷ್ಟೇ ಅಲ್ಲಮ್ಮ. ನಮ್ ಸಾಗು ರೆಡಿ ಆಯ್ತು. ಕುದಿ ಬಂದ್ಮೇಲೆ ಇಳಿಸ್ಬಿಟ್ಟು ಆಯ್ತು, ಪೂರಿ ಹಾಕ್ಬಿಡೋದು. ಓಕೆ. ಇಲ್ಲ ಪೂರಿಗೆ ಬೇರೆ ಬಾಣ್ಲಿ ಇಟ್ಟಿದೀವನ, ಯಾಕಂದ್ರೆ ಪೂರಿಯಲ್ಲಿ ಹಿಟ್ಟೆಲ್ಲ ಇರತ್ತೆ, ವಡೆ ಗಲೀಜಾಗತ್ತೆ, ಒಂಥರ ಅಂಟ್ಕೊಳತ್ತೆ ಅಂತ. ಪೂರಿಗೆ ಬೇರೆ, ವಡೆಗೆ ಬೇರೆ ಬೇರೆ ಎಣ್ಣೆ. ಹೌದು. ಸಾಗು ಕುದಿ ಬಂತು ನೋಡಿ. ಪೂರಿಗೆ ಎಣ್ಣೆ ಬೇರೆ ನೋಡಿ, ಇದೇ ಬೇರೆ ನೋಡಿ, ವಡೆ ಎಣ್ಣೆನೆ ಬೇರೆ. ಅವಾಗ ಫ್ರೆಶ್ ಆಗಿ ಹಾಕ್ತಾನೆ ಇರ್ತೀವಿ ಎಣ್ಣೆ. ಯೂಸ್ ಮಾಡಿರೋ ಎಣ್ಣೆ ನಾಳೆಗೆ ಹಾಕಲ್ಲ, ಅದೆಲ್ಲ ಎಣ್ಣೆ ಮತ್ತೆ ಯೂಸ್ ಮಾಡಬಾರ್ದು. ಚಟ್ನಿ ಸಾಂಬಾರು 4 ಇಡ್ಲಿ 1 ವಡೆ ತಗೋ. ನಮ್ಮ ಪೂರಿಗಳು ರೆಡಿ ಆಯ್ತು. ರಾಘವೇಂದ್ರ ಹೋಟೆಲ್ ಪೂರಿ ರೆಡಿ ಆಗಿದೆ. 3 ಪೂರಿ ನೋಡಿ. ಸಿಂಪಲ್, ಬಹಳ ಸಿಂಪಲ್ ಆಗಿ ನಿಮಗೆ ಅಪ್ಪಟ ಪೂರಿ ಬೇಕು ಅಂದ್ರೆ ಈ ತರದ ಹೋಟೆಲಲ್ಲೇ ತಿನ್ಬೇಕು, ರಾಘವೇಂದ್ರ ಹೋಟೆಲ್. ವಾವ್, ಇನ್ನು ಉಬ್ಬಬೇಕು ಪೂರಿ. ಸೂಪರ್. ಯಾವ್ದು ಚೆನ್ನಾಗಿ ಬರ್ತದೆ ಇಟ್ಕೊತೀನಿ.
ಹಾಂ, ರೌಂಡಾಗಿ ಬರ್ಬೇಕು ಹಂಗೆ ನೋಡಿ. ನೋಡ್ರಿ, ಅಷ್ಟೇ. ನಮ್ಮ 3 ಪೂರಿ. ನಮ್ಮ ಪೂರಿ ಬಂತು, ಹಾಗೆ ಸಾಗುನು ಬಂದಿದೆ. ಎರಡು ಪೂರಿ ತೊಗೊಂಡಿದ್ದೀವಿ. ಆ್ಯಕ್ಚುಲಿ 3 ಕೊಡ್ತಾರೆ. ಸೊ ನನಗೆ ಬೇಡ, ಈಗ ಸದ್ಯಕ್ಕೆ 2 ತೊಗೊಳ್ಳೋ ಅಂತ ಹೇಳಿ. ಸಾಗು ನೋಡಿ, ನೋಡಿದ್ರೆ ಆಹಾ, ಒಳ್ಳೆ ಬಿಸಿ ಬಿಸಿ ಸಾಗು. ಇಲ್ಲಿ ನೋಡಿ, ಇಲ್ಲಿ ನೋಡಲೇಬೇಕು. ನಿಮಗೆ ಚಟ್ನಿ ಇರ್ತದೆ, ಆಮೇಲೆ ಸಾಂಬಾರು, ಸಾಗು, ನೀವು ಯಾವ್ದು ಬೇಕು ಅದು ನೋಡಿ. ಬಿಸಿ ಬಿಸಿ ಸಾಗು. ಎಷ್ಟು ಬೇಕಷ್ಟು ಅನ್ಲಿಮಿಟೆಡ್ ತೊಗೊಳ್ತಾ ಇರ್ಬೋದು. ಇಲ್ಲಿ ಜಮ್ನಮ್ಮವ್ರ ಕೈ ರುಚಿ ಹೊಸದೇನಲ್ಲ ನನಗೆ. ಅವ್ರು ಮಾಡಿರೋ ಪೂರಿ ಮತ್ತು ಸಾಗು ಹೊಸದು. ಇಲ್ಲಿ ಇದ್ದಿಲ್ಲ ಇಷ್ಟು ದಿನ. ಬರೀ ಇಡ್ಲಿ ಇತ್ತು, ಪೊಂಗಲ್ ಇತ್ತು, ಚಿತ್ರಾನ್ನ ಇತ್ತು. ನೋಡೋಣ. ಮನೇಲಿ ಮಾಡೋದಿದೆ. ಅಪ್ಪಟವಾದ ಗೋಧಿ ಹಿಟ್ಟು, ಚಿರೋಟಿ ರವೆ ಹಾಕಿ ಮಾಡಿರೋ ಪೂರಿ, ಆ ರುಚಿ. ಆಮೇಲೆ ಸಾಗು ಬಂದು ಹಾಲು ಸಾಗು ಇದು. ಏನು ಅದ್ಭುತವಾಗಿ ಮಾಡ್ತಾರೆ ರೀ. ಸ್ವಲ್ಪ ಕಡಲೆ ಪೌಡ್ರ್ ನೀರಲ್ಲಿ ಬೆರೆಸ್ಬಿಟ್ಟು ಹಾಕಿದರು, ಹಾಲನ್ನು ಜಜ್ಜಿ ಹಾಕಿದರು. ನೀವು ಇಡ್ಲಿ ಚಿತ್ರಾನ್ನ ತಿಂದಮೇಲೆ ಹೊಟ್ಟೆ ತುಂಬಿದೆ ಅನಿಸಿದ್ರು ಪೂರಿ ನೋಡಿದ ತಕ್ಷಣ ಮತ್ತೆ ಹಿಂಗೆ ದಾರಿ ಬಿಡುತ್ತದೆ. ಒಳಗಡೆ ಪೂರಿಗೋಸ್ಕರ ದಾರಿ ಮಾಡ್ಕೊಂಡು ಜಾಗ ಮಾಡ್ಕೊಳ್ತದೆ, ಅಷ್ಟು ಚೆನ್ನಾಗಿದೆ. ನೋಡಿರಿ, ಶೇಂಗಾ ಚಟ್ನಿ. ನೀವು ತಿಂದಿದ್ರಾ ಶೇಂಗಾ ಚಟ್ನಿ ಒಟ್ಟಿಗೆ ಪೂರಿ? ತಿಂದು ನೋಡಿ ಒಂದ್ಸಲ. ಅದ್ಭುತವಾದ ಪೂರಿ ಸಿಗುತ್ತೆ ಇವಾಗ ರಾಘವೇಂದ್ರ ಹೋಟ್ಲಲ್ಲಿ. ಒಂದು ಟೇಸ್ಟ್ ಮಾಡಿ. ಟಾಟಾನಗರ. ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ. ಮನೇಲಿ ಮಾಡೋ ಥರ ಪ್ಲಸ್ ಜಮನಮ್ಮರ ಶೈಲಿ ಎರಡೂ ಸಿಗಬೇಕು. ರಾಘವೇಂದ್ರ ಹೋಟ್ಲಲ್ಲಿ ಸಿಗುತ್ತೆ, ಬನ್ನಿ. ಅಮ್ಮ, ಇಲ್ಲಿ ನಮಗೆ ಹೊಸದಾಗಿ ಮುಖ ಕಾಣ್ತಾ ಇದೆ. ಅವ್ರು ಎಲ್ಲಿಂದ ಬಂದ್ರು? ಅವ್ರು ನಾಗ್ಪುರದಿಂದ ಕಲಿಯಕ್ ಬಂದಿದಾರಣ್ಣ. ಇವರು? ಹೌದು. ಇಡ್ಲಿ ಚೆನ್ನಾಗಿದೆ ಅಂತ ಎಲ್ಲೆಲ್ಲೋ ನೋಡಿದ್ರಂತೆ, ಇಷ್ಟ ಆಗಿಲ್ವಂತೆ. ಸರಿ, ಇಲ್ಲಿ ಬಂದು ಟೇಸ್ಟ್ ನೋಡ್ಬಿಟ್ಟು ನಿಮ್ ವಿಡಿಯೋ ನೋಡ್ಬಿಟ್ಟು ಬಂದಿದ್ದಾರೆ. ಟೇಸ್ಟ್ ನೋಡಿದಾರಂತೆ, ಇಲ್ಲಿ ಚೆನ್ನಾಗಿತ್ತಂತ ಒಂದು 15 ದಿನದಿಂದ ಟ್ರೈನಿಂಗ್ ಕಲಿತಾ ಇದ್ದಾರೆ. ಅವ್ರಿಗೆ ಕನ್ನಡ ಬರಲ್ಲ, ಅವ್ರಿಗೆ ಮಾತಾಡ್ಸೋಣ. आपका नाम? ವಿಶೇಷ್ ಗೋರಿಯಾ. ವಿಶೇಷ್ ಅಂತ ಹೆಸರು, ವಿಶೇಷವಾದ ಹೆಸರು. ವಿಶೇಷವಾದ ಜಾಗಕ್ಕೆ ಬಂದಿದ್ದಾರೆ. ನಾಗ್ಪುರಿಂದ. ನಾಗ್ಪುರ್ ಗೊತ್ತಲ್ಲ? ऑरेंज सिटी नागपुर. ऑरेंज सिटी ಕಿತ್ತಲೆ ಹಣ್ಣಿನ ರಾಜಧಾನಿ ಅನ್ಬೋದು ನಾಗ್ಪುರ್. हमारे इधर ऐसे इडली मिलती नहीं है, सॉफ्ट इडली है जैसे यहाँ पर है, वही देखने हम लोग आए थे पहले. होटल स्टार्ट करे उधर होटल. हाँ, फूड ट्रक अभी स्टार्टिंग चालू है. ಅಲ್ಲಿ ಫುಡ್ ಟ್ರಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸಬ್ಕು ಸಿಕ್ಲಿ ಇಡ್ಲಿ, ತಟ್ಟೆ ಇಡ್ಲಿ. ನೋಡಿ ವೀಕ್ಷಕರೇ, ನಮ್ಮ ಚಾನೆಲ್ ನೋಡಿ ಬಂದಿದ್ದಾರೆ. ಒಳ್ಳೇದಾಗ್ಲಿ ಇವರಿಗೆ. ಆಲ್ ದ ಬೆಸ್ಟ್. ಗುಡ್. ಹಾಯ್ ಎವ್ರಿವನ್. ತುಂಬ ಚೆನ್ನಾಗಿದೆ ಇಡ್ಲಿ ವಡ. ನಾವು ಆಲ್ಮೋಸ್ಟ್ 10 ಇಯರ್ಸಿಂದ ಇಲ್ಲಿ ಕಂಟಿನ್ಯೂಸ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಬಟ್ ನೆವರ್ ಫೆಲ್ಟ್ ಲೈಕ್ ಹಳೆ ಆಯಿಲಲ್ಲಿ ಏನಾದರೂ ವಡೆ ಮಾಡೋದು ಆ ಥರ ಏನಿಲ್ಲ. ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ 10 ಇಯರ್ಸ್. ಒನ್ ಆಫ್ ದ ಬೆಸ್ಟ್. ವಿ ಡೋಂಟ್ ಗೆಟ್ ಇನ್ ಬಿಗ್ ಹೋಟೆಲ್ಸ್ ಆಲ್ಸೋ ಲೈಕ್ ದಟ್. ಸೊ ಕಮ್ ವಿಸಿಟ್ ಆ್ಯಂಡ್ ಹ್ಯಾವ್ ಫನ್. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.